ಸ್ವಲ್ಪ ಹೊತ್ತಾಯ್ತು ಬಂದೆ. ಅದೇ ಹೋಗಿ ಬಂದ್ರಂತೆ. ಹೌದಾ? ಗುರುಗಳೇ ಚೆನ್ನಾಗಿದೆ ಗುರುಗಳೇ. ಚೆನ್ನಾಗಿದ್ದೀನಿ, ನೀವ್ ಬರ್ಬೇಕಾಯ್ತು. ಹಲೋ, ಅವ್ನು ACF, ಅದೇ ಅವನು ಕೃಷ್ಣಮೂರ್ತಿ ಅಂದ್ಬಿಟ್ಟು ನಿಮ್ ಬಗ್ಗೆ ಯಾವ್ದೋ ವಿಡಿಯೋ ಆಗ್ತಾವನೆ. ಅವ್ನು ಆಗ್ತಾನೆ ಇದಾನಪ್ಪ. ಅವ್ನಿಗೆ ಎಷ್ಟು ಅವ್ನ್ ಕೋರ್ಟ್ ಆದೇಶ ಇದ್ರೆ, ಕೋರ್ಟ್ ಆದೇಶ ಇದೆ ಮತ್ತು ಇಂಜೆಕ್ಷನ್ ಆರ್ಡರ್ ಇದೆ, ಆದ್ರೂ ಹಾಕ್ತಾನೆ ಇದ್ದಾನೆ. ಇವತ್ತು FIR ಮಾಡಿಸ್ತೀನಿ ಅವ್ನಿಗೆ. ಅವ್ನಿಗೆ ಗೊತ್ತಾ ಗುರುಗಳೇ, ಕಾಸುಗಳವರೆಲ್ಲ ಕಾಸು ಅಷ್ಟೇ, ಕಾಸು. ಅವ್ನ್ ಖರ್ಚು ಮಾತಾಡ್ಬೇಕು ಗುರುಗಳೇ, ಹೇಳ್ರಿ ಮಾತಾಡ್ತೀನಿ, ತಲೆ ಕೆಡ್ಸ್ಕೊಂಬಿಡ್ರಿ ನೀವು ಅಂದ್ರೆ. ನಿಮ್ ಎದುರು ಖರ್ಚು ಮಾತಾಡ್ತೀನಿ, ತಲೆ ಕೆಡ್ಸ್ಕೊಂಬಿಡ್ರಿ. ನಾನ್ ಮೊನ್ನೆ ಹೇಳೋಣ ಅನ್ಕೊಂಡೆ ನಿಮ್ಗೆ, ಗುರುಗಳೇ ಅವರೆಲ್ಲ ಕಾಸಿಗೆ ಗುರುಗಳೇ ಮಾಡೋದು, ನನಗ್ ಗೊತ್ತು. ಅಲ್ಲ, ತೀರಾ ಕಾಸು ಅಂದ್ರೆ ಯಾರ ತರನಪ್ಪ ಇಷ್ಟೊಂದು ಅನ್ಯಾಯವಾಗಿ ನಡ್ಕೊಂಡ್ರೆ? ನನ್ ಮೊನ್ನೆ ನೋಡ್ಬಿಟ್ಟು ನಿಮ್ಗೆ ಫೋನ್ ಮಾಡೋಣ ಅಂತ ಎತ್ಕೊಂಡವನು ಮರ್ತೋಗ್ಬಿಟ್ಟೆ. ಅವ್ನಿಗೆ ಇವಾಗ ನೀವು ಲೈನ್ ಆಗಿರ್ತೀರಾ, ಕಾನ್ಫರೆನ್ಸ್ ತಗೊಂತೀನಿ, ಹಂಗೆ ಮಾತಾಡ್ತೀರಾ ನೀವು? ಹಂಗೆ ಇರ್ರಿ ಒಂದ್ ಸೆಕೆಂಡ್, ಒಂದೇ ಸೆಕೆಂಡ್ ಸುಮ್ನೆ ಇರ್ತೀನಿ, ಮಾತಾಡಿ. ನೀವು ಸುಮ್ನೆ ರೀ ಹಂಗೆ ನೀವೇನು ಮಾತಾಡ್ಬಿಡಿ ಗುರುಗಳೇ, ಹಂಗೆ ಇರ್ರಿ. ಇಲ್ಲ, ನಾನು ಸೈಲೆಂಟ್ ಆಗಿರ್ತೇನೆ, ನೀವು ಮಾತಾಡಿ. ಸೈಲೆಂಟ್ ಆಗಿರಿ, ಹಂಗೆ ಬಹಳ ಕೆದಕಿ ಎಲ್ಲ ವಿಚಾರನೂ ಕೆದಕೊಳ್ಳಿ. The person you are speaking with has put your call on hold. ಮೂರ್ತಿ RTO ಎಲ್ಲಿದ್ಯಪ್ಪ? ಊಟ ಆಯ್ತಾ? ಆಫೀಸಲ್ಲಿ ಇದ್ಯಾ? ಏನ್ ನಮ್ಮ ಆನಂದ್ ಗುರುಜಿಗಳ್ದೇನ ಹಾಕಿದ್ಯಾ ಮನೆ? ಅದು ಫೋನ್ ಅಲ್ಲಿ ಬಿಡಿ, ಬೇಡ ಬಿಡಿ ಅಂತ. ಅಲ್ಲಪ್ಪ ನಾನು ಹೇಳೋದು, ನಮ್ ಗುರುಜಿಗಳು ನಮ್ ತುಂಬಾ ಆತ್ಮೀಯರು, ಹೇಳೋ ಗಂಟೆ ಕೇಳು. ಹಂಗೇನ ಇದ್ರೆ ನನ್ಗೆ ಹೇಳಿದ್ರೆ ನಾನೇ ಗುರುಗಳ ಹತ್ರ ಕರ್ಕೊಂಡು ನಿನ್ ಮಾತಾಡಿಸ್ತೀನಿ. ಏನು ಅದೇನ ಹಾಕಿ ಸುಮ್ನೆ ಇದ್ ಮಾಡ್ಬೇಡ ಮೂರ್ತಿ. ಇಲ್ಲ, ಇನ್ನೂ ಈಗ ಒಂದೆರಡು ಮಾಡ್ತಾ ಇದ್ದೀರಿ, ಅವ್ರದ್ದು ಜಾಸ್ತಿ ಐತೆ ಬಿಡಿ ನಾಯ್ಕ್ರೆ. ಏನೈತೆ? ಆಯ್ತಪ್ಪ, ಇವಾಗ ಅವರು ಹೇಳೋ ಗಂಟೆ ಕೇಳು. ಅವರು ಆ ಜಾಗ ತಗೊಂಡು ಮೋಸ ಹೋಗಿರೋದು ನಿನ್ಗೆ ಗೊತ್ತಿರೋ ವಿಷಯ, ಗೊತ್ತಾ ನಿಂಗ? ಅದ್ ನಿನ್ಗೆ ಗೊತ್ತಾವಲ್ಲಿ? ಅಲ್ಲ, ಅದಲ್ಲ, ಗೊತ್ತಿಲ್ಲ. ಅವರು ಗುರುಜಿ ಅವ್ರ ಕೆಲಸ, ಅವರು ಎಲ್ಲ ಡಾಕ್ಯುಮೆಂಟ್ ನೋಡಿ ಮಾಡ್ಕೊಬೇಕಾಗಿರೋದು. ಈಗ ಎಕ್ಸಾಂಪಲ್ ಕೊಡ್ತೀನಿ, ಹೇಳಿ ನೀನು. ಹೇಳು, ಆಯ್ತು. ಈಗ ಅವ್ರು ಇಡೀ ಇಂಡಿಯಾದಲ್ಲಿ ಹೆಸರಿರೋರು, ಅವ್ರ ಡಾಕ್ಯುಮೆಂಟ್ ತಗೊಬೇಕು ಅಂದ್ರೆ, ಮಾಡ್ಕೊಬೇಕಂದ್ರೆ ಡಾಕ್ಯುಮೆಂಟ್ ನೋಡ್ ಮಾಡ್ಕೊಬೇಕಲ್ಲ. 2024ರಲ್ಲಿ ಸುಪ್ರೀಂ ಕೋರ್ಟ್ ಬೇರೆ ವಜಾ ಮಾಡೈತೆ ಅವ್ರದ್ದು. ಸರಿನಪ್ಪ, ಇವಾಗ ಹೇಳ್ದಲ್ಲ, ನಾನ್ ನಂಬಿಕೆ ಮೇಲೆ ಒಂದ್ ಸೈಟ್ ಕೊಡ್ತೀನಿ ನಿನ್ಗೆ. ನೀನ್ ಲೀಗಲ್ ನೋಡ್ತೀಯಾ? ನನ್ ನಂಬಿಕೆ ಮೇಲೆ ಕರೆಕ್ಟ್ ಹೇಳು. ನಮ್ ನಾಯಕರು ಕರೆಕ್ಟ್ ಮಾಡಿಸ್ಕೊಂಡಿದ್ದಾನೆ. ಆನಂದ್ ಗುರುಗಳಿಗೂ ಏನ್ ಮಾಡೋದು ಗೊತ್ತಾ? ಅವ್ರ ಹೆಸರು ಹೇಳಲ್ಲ, ನನ್ಗೆ ಗೊತ್ತು ಯಾರು ಮಾಡೋರು ಅಂತ. ಕರ್ಕೊಂಡೋಗಿ ಪಾಪ ಅವ್ರನ್ನ ಇರಾಕ ಅಲ್ಲಿ ಇಲ್ಲಿ ಪಾಪ ಸ್ವಲ್ಪ ಸಾಲ ಮಾಡಿ ತಗಲಾಕ್ಬಿಟ್ರು ಅದನ್ನ. ಅದನ್ನ ಗುರುಗಳು ಉಳ್ಸ್ಕೊಬೇಕು ಅಂದ್ರೆ ಏನ್ ಮಾಡ್ಬೇಕು? ಮತ್ತೆ ಬೀಳ್ಲೇಬೇಕಾ? ಹೌದು. ಹಿಂಗಾಗೈತೆ ಅವೆಲ್ಲ ಏನು ಮಾಡ್ಬೇಡ. ನೀನ್ ಯಾವಾಗ ಅಂತ ನನ್ ಗುರುಗಳನ್ನ ಕೇಳ್ಕೊಂತೀನಿ ಒಂದ್ಸರಿ, ಕರ್ಕೊಂಡೋಗಿ ನೆನ್ನೆ ಎಲ್ಲ ಮೊನ್ನೆ ಅವನ್ ಯಾರೋ ಒಬ್ಬ ಬಂದಿದ್ದ, ಅವನ್ ಯಾರೋ ಜಮೀನ್ ಓನರ್ ಅಂತೆ ಅವನು. ಅವನು ರಾತ್ರಿ 7 ಗಂಟೆಗೆ ಶನಿವಾರ ರಾತ್ರಿ ಕರ್ಸಿದ್ದ. ಶನಿವಾರ ರಾತ್ರಿ ಕರ್ಸ್ಬಿಟ್ಟು ನಾನು 1 to 1 ಕೂರಿಸ್ತೀನಿ, ಅದ್ ಮಾಡಿಸ್ತೀನಿ ಇದ್ ಮಾಡಿಸ್ತೀನಿ ಅಂದ. ಕಾನ್ಫರೆನ್ಸ್ ತಗೊಂತೀನಿ, ನೀನು ಕಾನ್ಫರೆನ್ಸ್ ತಗೊಂತೀನಿ. ನಾನು ಗುರುಗಳನ್ನ ತಲೆ ಕೆಡಿಸ್ಬೇಡ. ಹಂಗಲ್ಲ ನಾಯ್ಕ್ರೆ, ನೀವ್ ಹೇಳದ್ಮೇಲೆ ನಂದೇನಿಲ್ಲ. ನಾನು ಹೇಳೋ ಗಂಟೆ ಕೇಳೋ, ನಮ್ ಗುರುಗಳು ನಮ್ಗೆ ಬೇಕಾಗೈತೆ. ನಾವ್ ಹೇಳೋದು ಕರೆದಾಗ ನಮ್ ಗುರು ದೊಡ್ಡವರು ಅವರು. ಆಮೇಲೆ ಅವರು ಆತ ಮಾಡ್ತಿರೋದ್ ಏನ್ ಗೊತ್ತಾ? ಆತ್ನು ರೌಡಿಗಳ ಕೈಲಿ ಮಾಡಿಸ್ತಾನೆ, P ಮೂರ್ತಿ ಅನ್ನೋರು ಮಾಡ್ತಾರೆ. ಆಮೇಲೆ ಅದೇ ಇವ್ರು ನಮ್ಮ ಜೈಭೀಮ್ ಈಗ ಕೋರ ಮೂವಿ ಮಾಡೋರಲ್ಲ, ಹೌದೌದು, ಅವ್ರಿಗೂ ಹೇಳಿದ್ದೀನಿ, ಇದು ನನ್ ಬಿಸ್ನೆಸ್, ಇದು ನನ್ ಚಾನಲ್ ಕಟ್ಟಿದ್ದೀನಿ. ಚಾನಲ್ ಕಟ್ಟಿದ್ಮೇಲೆ ಕೇಸ್ ಬಂದ್ಮೇಲೆ ನಾನ್ ಮಾಡ್ಬೇಕು. ಹೋದ್ ಸರ್ತಿನ ಅವರು ಸ್ಟೇ ತಂದ್ರು ಸಾಮ್ರಾಟ್ ಟಿವಿಯಲ್ಲಿ, ಸಾಮ್ರಾಟಿಗೆ ಸ್ಟೇ ತಂದ್ರು. ಅದಕ್ಕೋಸ್ಕರ ಹೊಸ ಚಾನಲ್ ಮಾಡಿದೆ. ಇದಕ್ಕೂ ಏನಾದ್ರು ಸ್ಟೇ ತಂದ್ರೆ ಇನ್ನೂ 3 ಚಾನಲ್ ರೆಡಿ ಮಾಡಿ ಇಟ್ಟಿದ್ದೀನಿ. ನಾನ್ ಹೇಳಿದ್ದಷ್ಟೇ. ಅವನು ಇವನಿದ್ದಾನಲ್ಲ ನಂಜಪ್ಪ ಅಂತ, ಅವತ್ತು ಮಾಡಿದ್ದ. ಆತ್ಮಗೂ ಹೇಳಿದ್ದೀನಿ, ಅಟ್ಲೀಸ್ಟ್ ಈಯಪ್ಪ ಸ್ವಾಮಿ ಆದವನು ಏನಾದ್ರು ಸಮಸ್ಯೆ ಇದ್ರೆ ಮತ್ತೆ ಏನಾದ್ರು ಯಾರಿಗಾದ್ರು ತೂಕವಾಗಿರೋರ್ ಜೊತೆ ಮಾತಾಡ್ಕೊಂಡು ಏನಾದ್ರು ಮಾಡ್ಕೊಬೇಕು. ಅದ್ ಬಿಟ್ಬಿಟ್ಟಿದ್ದ ಥರ್ಡ್ ಕ್ಲಾಸ್ ಜನಗಳೆಲ್ಲ ಕಾಲ್ ಮಾಡೋದು. ನಾನೇನ್ ರೋಡಲ್ಲಿ ಜನಗಳನ್ನ ಇಟ್ಕೊಂಡು ನಾನೇನ್ ಪೂಜೆ ಮಾಡ್ತಾ ಇದ್ದೀನ? ಸರ್, ಈಗ ನಂಜಪ್ಪ ಮಾಡ್ದ ಅವ್ರು ಬೇಡ, ನಾನು ಫೋನ್ ಮಾಡ್ತೀನಿ ಗುರುಗಳಿಗೆ, ಯಾವತ್ ಸಿಗ್ತಾರ ಕೇಳ್ಕೊಂತೀನಿ, ನಾನೇ ಬರ್ತೀನಿ, ಓಡ್ ಬರಂಬ ಆಯ್ತಾ? ಅಲ್ಲ ನಾಯ್ಕರ, ಈಗ ನೀವ್ ಕಾಲ್ ಮಾಡಿದ್ರೆ ನಾನು ಎಲ್ಲಾ ಕಡೆ ಉಳಿಸಿದಿರಿ, ನನಗ್ ಬೆನ್ನೆಲುಬಾಗಿ ನಿಂತಿದ್ರಿ, ಎಲ್ಲಾ ಕಡೆ ಮಾಡ್ಕೊಟ್ಟಿದ್ದೀರಿ. ಇವತ್ ನೀವ್ ಕಾಲ್ ಮಾಡಿದಿರಿ, ಇವತ್ತೇ ಮಾತಾಡ್ತೀರಾ, ನೀವ್ ಇವತ್ತೇ ಮಾಡಿ. ನಾಳೆ ನಾಡದ್ದು ಅವೆಲ್ಲ ನಾನು ನಿಮ್ ವಿಚಾರದಲ್ಲಿ ನಾನೇನು ಮಾತಾಡಲ್ಲ. ನೀವ್ ಫೋನ್ ಮಾಡಿದ್ದೀನಿ ಅಂದ್ರೆ ಏನೋ ಒಂದ್ ಆಯ್ತದೆ, ನೀವ್ ಮಾತಾಡಿ. ನನ್ಗೆ ನೀವು ಕಾಲ್ ಮಾಡಿ, ಎಲ್ಲಕ್ ಬರ್ತೀರಾ ಹೇಳಿ, ನಾನ್ ಕರೀರಿ, ನಾನು ಅಲ್ಲಿಗೆ ಬರ್ತೀನಿ. ಅಲ್ಲ ಏನ್ ಗೊತ್ತಾ, ಎಲ್ಲಾ ಗುರುದಕ್ಷಿಣೆ ಕೊಟ್ಟು ಕಾಲ್ ಮುಗೋದ್ರೆ ಏನು ಗುರುಗಳನ್ನೇ ಕಾಸು ಕೇಳ್ತಿಯಲ್ಲ ನನ್ ಮಗನಲ್ಲಿ. ನ್ಯಾಯ ಏನಾಯ್ತಲ್ಲ? ನಿನ್ ವೃತ್ತಿನ ಮಗನ, ನಿನ್ ವೃತ್ತಿನ ಇದು? ನಾಯ್ಕ್ರ, ನಾನು ಅವ್ರ ಹತ್ರ ದುಡ್ಡು ಕೇಳದ್ನ, ಆಸ್ತಿ ಕೇಳದ್ನ? ಅವ್ರು ಮಾಡಿರೋದ್ರನ್ನ ನಾನು ಅವ್ರು ಮಾಡಿರೋದು ಇನ್ನೂ ಜಾಸ್ತಿ ಐತೆ. ಕೇಳಿಲ್ಲ, ತೋರ್ಸಿ ಅಷ್ಟು ಇದಲ್ಲ. ಸ್ಟಾಪ್ ಮಾಡ್ಬಿಡಿನೆಲ್ಲ, ಇನ್ನೇನು ಮಾಡ್ಬೇಡ. ನಾನು ಮಾತಾಡ್ತೀನಿ ಗುರುಗಳ ಹತ್ರ, ಮಾತಾಡ್ಬಿಟ್ಟು ನಾನ್ ನಿನ್ ಗುರುಗಳ ಹತ್ರ ಮಾತಾಡ್ಬಿಟ್ಟು ಫೋನ್ ಮಾಡ್ತೀನಿ. ಸರಿ, ನಿನ್ನ ಕೆತ್ಕೋಕ್ ಹೋಗ್ಬಿಡ. ಹಂಗೆ ಬೇಕು ಅಂದ್ರೆ ನಾನೇ ಕರ್ಕೊಂಡೋಗಿ ಮಾತಾಡು. ಸರಿ, ಈಗ ಇವತ್ ಮುಗಿಸ್ತೀರಾ? ಮಾತಾಡ್ತೀರಾ? ಇವಾಗ ಮಾತಾಡ್ತೀನಿ, ಈಗ ಹೇಳ್ತೀನಿ. ಆಮೇಲೆ ನಾಯ್ಕ್ರೆ,
ಹೇಳು. ನಾಯ್ಕ್ರೆ ಆ ಹಾ. ಸ್ವಾಮಿ ಅಷ್ಟಲ್ಲ, ದೊಡ್ಡ ಕ್ರಿಮಿನಲ್, ಕೇರ್ಫುಲ್ ಅಷ್ಟೇ. ನಾನ್ ನಿಮ್ಮ ಹತ್ರ ಏನೋ ಮಾತಾಡಿದೀನಿ. ಅವ್ರು ಸಾರಿ, ನಮ್ಮ ನಿಮ್ ಹತ್ರ ಗುರುಗಳ ಬಗ್ಗೆ ನಾನ್ ಮಾತಾಡ್ಬಾರ್ದು. ನೀವು ಗುರುಗಳು ಅಂತಿದ್ದೀರಾ, ನಾನು ನಿಮ್ ನಾಯಕರು ಅಂತ ಕರಿತೀನಿ, ಬಾಸ್ ಅಂತ. ಬಟ್ ಆ ಯಪ್ಪನ್ನ ತುಂಬಾ ಜನ ದಾರಿ ತಪ್ಸೋರೆ ಅಂತಾನು ಗೊತ್ತು. ನೋಡಪ್ಪ, ಯಾರ್ಗೆ ಹೆಂಗ ಏನೋ ನಾವು ಅವ್ರ ಪರವಾಗಿ ಬಂದ್ಮೇಲೆ ಬ್ಯಾಟಿಂಗ್ ಆಡ್ತೀವಿ ಅಷ್ಟೇ, ಅರ್ಥ ಆಯ್ತಾ? ಸರಿ ನಾಯ್ಕ್ರೆ, ಆಯ್ತು. ಆಯ್ತು, ಓಕೆ. ಫೋನ್ ವೇಟ್ ಮಾಡ್ತೀನಿ. ಆಯ್ತು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.